ಚಂದನ, ನೀನು ಯಾವ ಪುಸ್ತಕ ಓದ್ತಾ ಇದೀಯಾ? ನಾನು ಓದುವ ಪುಸ್ತಕದ ಹೆಸರು ಕನ್ನಡ ಇಂಗ್ಲಿಷ್ ಪತ್ರಲೇಖನ. ಯಾರು ಬರ್ದಿರೋದು ಇದನ್ನ? ಬಸವ ಪ್ರಕಾಶನ ಗದಗ. ಅವ್ರು ಬರ್ದಿರೋದಾ? ವೆರಿ ಗುಡ್. ನೆಕ್ಸ್ಟ್. ನಾನು ಓದಿದ ಪುಸ್ತಕದ ಹೆಸರು ಸುಬ್ರಹ್ಮಣ್ಯನ್ ಚಂದ್ರಶೇಖರ್. ಲೇಖಕರು ಕೈವಾರ ಗೋಪಿನಾಥ್. ಜೀವನ್, ನೀನು ಯಾವ ಪುಸ್ತಕ ಓದಿದೆ? ನಾನು ಓದಿದ ಪುಸ್ತಕದ ಹೆಸರು ಭಾಷಣ ಕಲೆ. ಇದನ್ನು ಬರೆದವರು ಕೃ ನಾರಾಯಣರಾವ್. ವೆರಿ ಗುಡ್. ಪೃಥ್ವಿ, ನೀನು ಯಾವ ಪುಸ್ತಕ ಓದಿದೆ? ನಾನು ಓದಿದ ಪುಸ್ತಕ ಓಎನ್ ಸಾಂಗ್. ಇದು ಬರೆದಿರುವ ಲೇಖಕರು ಎ ಬಾಲರಾವ್. ವೆರಿ ಗುಡ್. ಪ್ರೇಕ್ಷಿತ್, ನೀನು ಯಾವ ಪುಸ್ತಕ ಓದಿದೆ? ಜನರಲ್ ಕೆ ಎಸ್ ತಿಮ್ಮಯ್ಯ. ಪ್ರೊಫೆಸರ್ ಎಸ್ ಶೇಷಗಿರಿ ರಾವ್. ವೆರಿ ಗುಡ್. ನೀನು ಯಾವುದು ಪುಸ್ತಕ ಓದಿದೆ ಕೃತಿಕಾ? ಈ ಪುಸ್ತಕದ ಹೆಸರು ಪರಮತೀರ್ಥರು ಮೂಢ ಶಿಷ್ಯರು. ಈ ಪುಸ್ತಕ ಬರೆದವರು ಲಕ್ಷ್ಮೀಯನ್ ಕೆ. ದೀಕ್ಷಾ, ನೀನು ಯಾವ ಪುಸ್ತಕ ಓದಿದೆ? ಸಹೋದರರು. ಈಗ ಅರ್ಧ ಗಂಟೆ ತುಂಬ ಮೌನವಾಗಿ ಕುತ್ಕೊಂಡು ಓದಿದ್ರಲ್ವಾ? ಹೇಗನ್ನಿಸ್ತು? ಪುಸ್ತಕ ಓದುವಾಗ ಯಾರೂ ಮಾತಾಡ್ತಿರ್ಲಿಲ್ಲ, ಎಲ್ಲರೂ ಅವ್ರವ್ರ ಪಾಡಿಗೆ ಪುಸ್ತಕ ಓದ್ತಾ ಇದ್ರು ಅಲ್ವಾ? 21 ದಿನಗಳ ಓದುವ ಅಭಿಯಾನ ಪ್ರಾರಂಭ ಆಗಿದೆ. ಇವತ್ತು 1ನೇ ತಾರೀಕು, ಸೆಪ್ಟೆಂಬರ್ 1ನೇ ತಾರೀಕು ರೀಡೇಥಾನ್ ಅಂತೇಳಿ ಇಡೀ ನಮ್ಮ ಕರ್ನಾಟಕದಾದ್ಯಂತ ಎಲ್ಲ ಸರ್ಕಾರಿ ಶಾಲೆಯ ಮಕ್ಕಳು ನಿಮ್ಮ ಹಾಗೆ ಈಗ ಪುಸ್ತಕ ತೆಗೆದು ಓದ್ತಾ ಇದ್ದಾರೆ. ಪುಸ್ತಕವನ್ನು ಓದ್ತಾ ಇದ್ರಲ್ವಾ? ಎಲ್ಲರ ಕೈಲೂ ಪುಸ್ತಕ ಇತ್ತಲ್ಲ? ಮೌನವಾಗಿ ಕೂತಿದ್ರಲ್ಲ? ಗಲಾಟೆ ಮಾಡಿಸ್ಕೊಂಡು ಓದಿದ್ರ? ತುಂಬಾ ಮೌನವಾಗಿ ಕೂತ್ಕೊಂಡು ಓದ್ಕೊಂತಾ ಇದ್ರಲ್ವಾ? ಹೇಗನ್ನಿಸ್ತು? ಖುಷಿ ಅನ್ನಿಸ್ತು. ಪುಸ್ತಕ ಇನ್ನು ಓದ್ಬೇಕು ಅನ್ನಿಸ್ತಾ? ಯಾವ ಪುಸ್ತಕ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು? ಈ ಪುಸ್ತಕ ನಂಗೆ ಇನ್ನು ಓದ್ಬೇಕು ಅಂತ ಪೂರ್ತಿ ಅನಿಸ್ತು. ಎಲ್ಲರಿಗೂ ಅನ್ನಿಸ್ತಾ? ಆಯ್ತು. ಈ ಪುಸ್ತಕ ನೀವೇನ್ ತಗೊಂಡಿದ್ರಲ್ಲ, ಈ ಪುಸ್ತಕ ಇವತ್ತು ಮನೆಗೆ ಇಟ್ಕೊಂಡು ಹೋಗಿ ಪೂರ್ತಿ ಓದ್ಕೊಂಡು ಬನ್ನಿ. ನಾಳೆ ಏನಿದೆ ಪುಸ್ತಕದಲ್ಲಿ ಅಂತ ಪೂರ್ತಿ ಹೇಳ್ತೀರಲ್ಲ? ಥ್ಯಾಂಕ್ ಯು.